ಕರ್ನಾಟಕದಲ್ಲಿ ಮತ್ತೊಂದು ಗೋದ್ರಾ ದುರಂತ ಸಂಭವಿಸಬಹುದು. ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ಕರ್ನಾಟಕದಲ್ಲಿ ಮತ್ತೊಂದು ಗೋದ್ರಾ ದುರಂತ ಸಂಭವಿಸಬಹುದು. ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು. ಅಯೋಧ್ಯೆಗೆ ಹೋಗೋರಿಗೆ ಸರ್ಕಾರ ರಕ್ಷಣೆಯನ್ನ ಕೊಡಬೇಕು. ಇದರ ಬಗ್ಗೆ ನಮಗೆ ಮಾಹಿತಿ ಇದೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ವಿವಾದಕ್ಕೆ ಇದು ಕಾರಣ ಆಗ್ತಾ ಇದೆ. ಈ ಮೂಲಕ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ಕರ್ನಾಟಕದಲ್ಲಿ ಅಹಿತಕರ ಘಟನೆ ಸೃಷ್ಟಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಮತ್ತೊಂದು ಗೋದ್ರಾ ರೀತಿಯ ದುರಂತ ಕರ್ನಾಟಕದಲ್ಲಿ ಸಂಭವಿಸಬಾರದು. ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು. ಅಯೋಧ್ಯೆಗೆ ಹೋಗೋರಿಗೆ ಸರ್ಕಾರ ರಕ್ಷಣೆಯನ್ನ ಕೊಡಬೇಕು ಅನ್ನೋದರ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ಈ ಬಗ್ಗೆ ಮಾತಾಡೋದಕ್ಕೆ ಈಶ್ವರಪ್ಪನವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಈಶ್ವರಪ್ಪ ಅವರೇ. ನಮಸ್ತೆ. ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆ ಈಗಾಗಲೇ ನಿಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಕರ್ನಾಟಕದಲ್ಲಿ ಮತ್ತೊಂದು ಗೋದ್ರಾ ದುರಂತ ಸಂಭವಿಸಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅಯೋಧ್ಯೆಗೆ ಹೋಗೋ ಭಕ್ತರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ರಕ್ಷಣೆ ಕೊಡಬೇಕು ಅಂತ. 2 ಬಾರಿ ನಾನು ಕೂಡ ಲಕ್ಷಾಂತರ ರಾಮ ಭಕ್ತರ ಜೊತೆಗೆ ಸೇರ್ಕೊಂಡು 90ರಲ್ಲಿ 92ರಲ್ಲಿ ಅಯೋಧ್ಯೆ ನಾವೆಲ್ಲ ಹೋಗ್ಬಿಟ್ಟು ಬಂದ್ವಿ. ನಮ್ಗೆ ಯಾರು ರಕ್ಷಣೆ ಕೊಡ್ಲಿಲ್ಲ, ಕೊಡುವಂತ ಅವಶ್ಯಕತೆ ಏನಿಲ್ಲ. ಪ್ರಭು ಶ್ರೀರಾಮಚಂದ್ರನೇ ನಮ್ಗೆ ರಕ್ಷಣೆ ಕೊಡ್ತಾನೆ. ಇದ್ರಲ್ಲಿ ಯಾರ ರಕ್ಷಣೆನೂ ಬೇಕಾಗಿಲ್ಲ. ಯಾರೋ ಕುತಂತ್ರವಾದಿಗಳು, ರಾಷ್ಟ್ರದ್ರೋಹಿಗಳು ಆ ಗೋಧ್ರಾದ ರೈಲಿಗೆ ಬೆಂಕಿ ಹಚ್ಚಿದ್ರು. ಹಂಗಾಗಿ ಬಿಕೆ ಹರಿಪ್ರಸಾದ್ ಅವರು ಹೇಳಿರುವಂತ ಈ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಾವು ಅದನ್ನ. ಇಂತ ಅನೇಕ ವ್ಯಕ್ತಿಗಳು ಹುಚ್ಚುಚ್ಚ ಮಾತಾಡ್ತಾರೆ. ಹುಚ್ಚು ಮಾತು ಅಂತ ಅನ್ಕೊಂಡು ಇದನ್ನ ತಿರಸ್ಕಾರ ಮಾಡ್ತೀವಿ. ಕೋಟಿ ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಆದ್ರೆ ಕೇಂದ್ರದಲ್ಲಿ ಬಿಜೆಪಿ ಇದೆ. ಸೊ ಈ ವಿಚಾರದಲ್ಲಿ ಯಾವ ರೀತಿ ಅಲರ್ಟ್ ಆಗಿರ್ಬೇಕು ಅಂತ? ಇದು ಕೇಂದ್ರ ರಾಜ್ಯದ ಪ್ರಶ್ನೆ ಅಲ್ಲ, ಇಡೀ ದೇಶದ ವಿಶ್ವದ ರಾಮ ಭಕ್ತರ ಒಂದು ಪ್ರಶ್ನೆ ಇದು. ಹಾಗಾಗಿ ಯಾವ ರಾಮ ಭಕ್ತನಿಗೂ ಕೂಡ ತೊಂದರೆ ಆಗಲ್ಲ. ಆ ಪ್ರಭು ಶ್ರೀರಾಮಚಂದ್ರನೇ ತುಂಬಾ ಯಶಸ್ವಿಯಾಗಿ ದೀಪಾವಳಿ ರೂಪದಲ್ಲಿ ಆ ಕಾರ್ಯಕ್ರಮ ಆಗುತ್ತೆ. ಓಕೆ, ಭದ್ರತೆಯ ದೃಷ್ಟಿಯಿಂದ ಈ ಆಂಗಲ್ ಅಲ್ಲಿ ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳಿದೆ. ಈಗ ಮತ್ತೊಂದು ಅವರು ಹೇಳ್ತಾ ಇರುವಂತ ಮಾತು ಅಂದ್ರೆ ಸಂಘಟನೆಯ ಕೆಲ ಪ್ರಮುಖರು ಬಿಜೆಪಿ ನಾಯಕರೇ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ಮೇಲೆ ಮಾಡ್ತಾ ಇರುವಂತ ಆರೋಪ. ಇದಕ್ಕೇನು ಹೇಳ್ತೀರಿ? ಇದೇನ್ ಹೇಳ್ತೀರಿ ಅಮ್ಮ? ಇದು ಆ ಹರಿಪ್ರಸಾದ್ಗೆ ಆ ಹರಿನೇ ಬಂದು ಕಾಪಾಡಬೇಕು. ಯಾಕೆಂತಂದ್ರೆ ಇವತ್ತು ಇಡೀ ದೇಶದಲ್ಲಿರುವಂತಹ ಜನಗಳಿಗೆ ಸಂತೋಷ ಪಡಂತ ದಿನದಲ್ಲಿ ನಾವು ಕೋಮುಗಲಭೆ ಉಂಟು ಮಾಡಿದ್ರೆ ನಾವು ಪಾಪಿಗಳಾಗ್ತೀವಿ, ರಾಷ್ಟ್ರ ದ್ರೋಹಿಗಳಾಗ್ತೀವಿ. ಬಿಜೆಪಿಲಿ ಇರಕ್ಕೆ ಅಯೋಗ್ಯರು ನಾವೆಲ್ಲರೂ ರಾಷ್ಟ್ರ ಭಕ್ತರಿದ್ದೀವಿ. ರಾಷ್ಟ್ರ ಮಂದಿರ ಕಟ್ಟ ದಿಕ್ಕಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇದೆ. ಆ ಪ್ರಭು ಶ್ರೀರಾಮಚಂದ್ರ ಇಡೀ ಪ್ರಪಂಚವನ್ನ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೂಪದಲ್ಲಿ ತಗೊಂಡೋಗ್ತಾನೆ ಅಂತ ನಂಬಿಕೆ ನಮ್ಗಿದೆ. ಹಾಗಾದ್ರೆ ಬಿಕೆ ಹರಿಪ್ರಸಾದ್ ಅವರು ಇಂಥದ್ದೊಂದು ಗಂಭೀರವಾದ ಆರೋಪವನ್ನ ಯಾಕೆ ಮಾಡಿದ್ರು ಅಂತ ಅನ್ಸುತ್ತೆ? ರಾಜಕಾರಣದಲ್ಲಿ ಏನೇನೋ ಇವೆಲ್ಲ ಮಾಡ್ಕೊಂಡ್ರೆ ಅಂತ ನನಗೇನೋ ಕೆಲವರು ಮುಸಲ್ಮಾನರು ಬೆಂಬಲ ಕೊಟ್ಬಿಡ್ತಾರೆ ಅಂತ ಭ್ರಮೆನಲ್ಲಿದ್ದಾರೆ. ಬರೀ ಸಿದ್ದರಾಮಯ್ಯನವರು ಒಬ್ರು ಯಾಕೆ ಬೆಂಬಲ ಕೊಡಬೇಕು? ನನಗೂ ಬೆಂಬಲ ಕೊಡಿಲ್ಲ ಮುಸಲ್ಮಾನರು ಅಂತ ಭ್ರಮೆನಲ್ಲಿ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರು ಇಬ್ರು ಇದ್ದಾರೆ. ಅದರಲ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಆದ್ರೂ ಕೂಡ ಆ ಪ್ರಭು ಶ್ರೀರಾಮಚಂದ್ರ ಸಿದ್ದರಾಮಯ್ಯನವ್ರಿಗೂ ಹರಿಪ್ರಸಾದ್ಗೂ ಕೂಡ ರಕ್ಷಣೆ ಕೊಡ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ
ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ಸುಖ ಸುಮ್ನೆ ಆರೋಪ ಮಾಡ್ತಿರೋದಲ್ಲ, ಯಾಕಂದ್ರೆ ಅವ್ರು ಮತ್ತೂ ಒಂದು ಮಾತು ಹೇಳ್ತಾರೆ, ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಇದೆ ಅಂತ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಈಗ ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತ ಸಂಭವಿಸುತ್ತೆ ಅನ್ನೋ ಇನ್ಫಾರ್ಮೇಶನ್ ಅವರಿಗಿದೆ ಅಂತ ಅಂದ್ರೆ ಅದು ಅವರಿಗೆ ಒಂದು ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುತ್ತೆ, ಇಂಟೆಲಿಜೆನ್ಸ್ದು ಅಂತ. ಸೊ ಇದನ್ನ ನೀವು ಗಂಭೀರವಾಗಿ ತಗೋಬೇಕಲ್ವಾ ಹಾಗಾದ್ರೆ? ಅಲ್ಲಲ್ಲ, ಅದಕ್ಕೆ ಯಾವ ಮೂಲದಲ್ಲಿ ಸಿಕ್ಕಿದೆ ಅನ್ನೋದು ಪ್ರಾಮಾಣಿಕವಾಗಿ ರಾಜ್ಯದ ಗೃಹ ಮಂತ್ರಿಗಳಿಗೆ ಇಲ್ಲ ಕೇಂದ್ರ ಗೃಹ ಮಂತ್ರಿಗಳಿಗೆ ಇವ್ರು ಹೇಳಿದ್ರೆ ಇವರು ರಾಷ್ಟ್ರಭಕ್ತರಾಗ್ತಾರೆ. ಇಲ್ಲ ಅಂದ್ರೆ ಇವರು ಕೂಡ ಗಲಭೆ ಆಗಲಿ ಅಂತ ಕಾಯ್ತಾ ಇರುತ್ತೆ ಒಬ್ಬ ದುಷ್ಕರ್ಮಿ ಏನಂತ ಭಾವನೆ ರಾಜ್ಯ ಜನಕ್ಕೆ ಬರುತ್ತೆ. ಓಕೆ, ಈಗ ಬಿಜೆಪಿ ನಾಯಕರ ಕುಮ್ಮಕ್ಕು ಅನ್ನೋ ವಿಚಾರಕ್ಕೆ ನಿಮ್ಮ ಸ್ಟೇಟ್ಮೆಂಟ್ ಏನು? ಕುಮ್ಮಕ್ಕು ನಾವೇ ಕೊಡೋಮ್ಮ, ಇಡೀ ಪ್ರಪಂಚ ಮೆಚ್ತಾ ಇರೋಂಥ ಸಂದರ್ಭದಲ್ಲಿ 500 ವರ್ಷದ ನಂತರ ಅಯೋಧ್ಯೆಯಲ್ಲಿ ರಾಷ್ಟ್ರ ಮಂದಿರ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಸಂತೋಷ ಪಡೋದು ಬಿಟ್ಟು ನಾವು ಗಲಾಟೆ ಉಂಟು ಮಾಡಕ್ ಪ್ರಯತ್ನ ಮಾಡಿದ್ರೆ ನಾವೆಲ್ಲರೂ ಕೂಡ, ನಾನು ಆಗ್ಲೇ ಹೇಳಿದೆ, ರಾಷ್ಟ್ರ ದ್ರೋಹಿಗಳಾಗ್ತೇವೆ. ಕುಮ್ಮಕ್ ಕೂಡ ಪ್ರಶ್ನೆ ಉದ್ಭವ ಆಗಲ್ಲ. ನಾವೆಲ್ಲರೂ ಕೂಡ ಹರಿಪ್ರಸಾದ್ ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಅವ್ರು ಮಾಡಿದಂತ ಪಾಪ ತೊಳ್ಕೊಳಕ್ಕೆ ಇವತ್ತಂತೂ ಅಲ್ಲಿ ರಶ್ ಇರುತ್ತೆ, ಬರೋದು ಬೇಡ, ಒಂದ್ ಸ್ವಲ್ಪ ದಿನ ಬಿಟ್ಟು ಬಂದು ಅಲ್ಲಿ ಬಂದು ಅವ್ರ ಪಾಪ ತೊಳ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ. ಈಗ ರಾಮ ಮಂದಿರ ಅಥವಾ ರಾಮನ ವಿಚಾರ ಅನ್ನೋದು ಬಹಳ ಸೂಕ್ಷ್ಮವಾದಂತ ವಿಚಾರ, ಅದು ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಈಗ ರಾಮ ಮಂದಿರಕ್ಕೆ ಇಲ್ಲಿಂದ ಹೋಗುವಂತಹ ಭಕ್ತರೇನಿದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋ BK ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್, ಹಾಗಾದ್ರೆ ನೀವು ಅದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳ್ತಿದ್ದೀರಾ? ಅರ್ಥವೇ ಇಲ್ಲ ಇದಕ್ಕೆ. ಅವ್ರು ಈ ರೀತಿ ನೀವು ನಮಗೆ ಪ್ರಶ್ನೆ BK ಹರಿಪ್ರಸಾದ್ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅದಕ್ಕೆ ವೇಟ್ ಇಲ್ಲ ಅಂತಿದ್ದೀರಾ? BK ಹರಿಪ್ರಸಾದ್ ಕೊಡ್ಲಿ, ಅದು ಇನ್ಯಾರೇ ಕೊಟ್ರು ಕೂಡ ಇಂಥ ಮಾತಿಗೆ ಎಲ್ಲೂ ಬೆಲೆ ಇಲ್ಲ. ಆದ್ರೆ ಅವರು ಹರಿಪ್ರಸಾದ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಇಡೀ ದೇಶದಲ್ಲಿ ಭವ್ಯ ರಾಮ ಮಂದಿರದ ಉದ್ಘಾಟನೆ ದೀಪಾವಳಿ ರೂಪದಲ್ಲಿ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಈ ರೀತಿ ಕುಯುಕ್ತಿಯಾದಂತ ಹೇಳಿಕೆ ಕೊಟ್ರೆ ನೀವು ಟಿವಿನವ್ರ ಪ್ರಶ್ನೆ ಕೇಳ್ತೀರಿ, ಅವ್ರು ನಾವು ಉತ್ತರ ಕೊಡ್ತೀವಿ, ನಾನು ಒಬ್ಬ ದೊಡ್ಡ ಮನುಷ್ಯ ಆಗ್ತೀನಿ ಏನಂತ ಭಾವನೆಯಿಂದ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಕೈ ಬಿಟ್ಬಿಡಿ, ಯಾವ ಕಾರಣಕ್ಕೂ ಇಂಥದಕ್ಕೆ ಪ್ರಶ್ನೆ ಉತ್ತರ ಆಗಲೂಬಾರ್ದು, ಇದು ನನ್ನ ಅಭಿಪ್ರಾಯ. ಈಗ ಕರ್ನಾಟಕದಲ್ಲಿ ಇಂಥ ಅಹಿತಕರ ಘಟನೆ ಸೃಷ್ಟಿ ಮಾಡೋದಕ್ಕೆ ಒಂದಷ್ಟು ಕುಮ್ಮಕ್ಕು ಕೊಡ್ಲಾಗ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ನಿಮ್ಗಿದೆಯಾ, ಅಥವಾ ಇದು ಕೂಡ ಸುಳ್ಳು ಅಂತ ಹೇಳ್ತಾ ಇದ್ದೀರಾ? 100ಕ್ಕೆ 100 ಸುಳ್ಳು. ಯಾರೇ ಕಾಂಗ್ರೆಸ್ JDS BJP ಇನ್ನೊಂದು ಪ್ರಶ್ನೆ ಇಲ್ಲ. ಎಲ್ಲಾ ಪಕ್ಷದವರು ಕೂಡ ರಾಮ ಮಂದಿರ ಆಗ್ಬೇಕು ಅಂತ ಇಷ್ಟಪಡ್ತಿರ್ಬೇಕಾರೆ ಅಲ್ಲೊಂದು ಇಲ್ಲೊಂದು ಸಿದ್ದರಾಮಯ್ಯ ಹರಿಪ್ರಸಾದ್ ಅಂತವರು ರಾಮ ದ್ರೋಹಿಗಳು ಈ ಬದುಕು ಮಾಡ್ತಾರೆ ಬಿಡ, ಬೇರೆ ಇನ್ಯಾರು ಈ ಬದುಕು ಮಾಡಲ್ಲ. ಈಗ ದೇಶದ ಭದ್ರತೆ, ರಾಜ್ಯದ ಭದ್ರತೆ ಅಂತ ಬಂದಾಗ ಬಹಳ ಗಂಭೀರವಾಗಿ ತಗೋಬೇಕಾಗತ್ತೆ ಆ ವಿಚಾರವನ್ನ. ಒಂದು ಇಲ್ಲಿ ಮೇಲೆ ಹೋಗುತ್ತಮ್ಮ, ಇದನ್ನ ರಾಮ ಭಕ್ತರು ಯಾರು ಹೇಳಿದ್ರೆ ಸರಿ, ರಾಮನ ದ್ರೋಹಿಗಳು ಹೇಳ್ತಿರಂತ ಮಾತಿದು, ಇದಕ್ಕೆ ಬೆಲೆ ಕೊಡಂತ ಅವಶ್ಯಕತೆ ಇಲ್ಲ. ಈಗ ರಾಮ ಮಂದಿರ ಆಗ್ತಾ ಇದೆ, ಅದರ ಖುಷಿ ಎಲ್ರಿಗೂ ಕೂಡ ಇದೆ, ಅದನ್ನ ಸ್ವಾಗತಿಸ್ತಾ ಇದ್ದಾರೆ, ಎಲ್ಲರೂ ಕುತೂಹಲದಿಂದ ನೋಡ್ತಿದ್ದಾರೆ. ಆದ್ರೆ ಅದರಲ್ಲಿ ದೇಶ ಮತ್ತು ರಾಜ್ಯದ ಭದ್ರತೆ ಕೂಡ ಬಹಳ ಪ್ರಮುಖವಾಗುತ್ತೆ, ಅದನ್ನ ಮರಿಬಾರ್ದು. ಈಗ BK ಹರಿಪ್ರಸಾದ್ ಇಂಥದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಕೇಂದ್ರದ ಲೆವೆಲ್ ಅಲ್ಲಾದ್ರೂ ಅದನ್ನ ಚೆಕ್ ಮಾಡಿಸ್ಬೇಕಲ್ವಾ? ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಯಾವ್ದಾದ್ರು ಒಂದು ಸೋರ್ಸ್ ಇರುತ್ತೆ. ಒಬ್ಬೊಬ್ಬರಂತ ಹೇಳಿಕೆ ಕೊಡ್ತಾ ಇದ್ರೆ ಚೆಕ್ ಮಾಡ್ತಾ ಕೂತ್ಕೊಳ್ಳು, ನೀನು ಲೆಕ್ಕದಲ್ಲೇ ಇಟ್ಕೋಬೇಡಿ, ಬಿಟ್ಬಿಡಿ ಇದನ್ನ ಲೆಕ್ಕಕ್ಕೆ ಇಟ್ಕೋಬಾರ್ದು ಅಂತ ಹೇಳ್ತಾ ಇದ್ದೀರಾ? ಹೌದು, 100ಕ್ಕೆ 100 ಬತ್ ಬೇಡ, ಬಿಟ್ಬಿಡಿ ಸಾಕು. ನಾವು ಹೇಳ್ತಾ ಇಲ್ಲ, ಇದನ್ನ BK ಹರಿಪ್ರಸಾದ್ ಹೇಳ್ತಿದ್ದಾರೆ. ಇದನ್ನ ನೀವು ಅವ್ರು ಯಾಕೆ ಅವ್ರು ಹೇಳಿದ್ದಕ್ಕೆ ನೀವು ಪ್ರಶ್ನೆ ಕೇಳಿದ್ರಿ? ನಿಮ್ಮ ಟಿವಿ ಬಗ್ಗೆ ಗೌರವ ಇದೆ, BK ಹರಿಪ್ರಸಾದ್ ಹೇಳ್ತಾ ಇದ್ದೀರಾ ಇಂತ ಹೇಳಿಕೆ ಕೊಡೋದು ಬೇಡ ಅಂತ? ಬೇಡಪ್ಪ, ಗೌರವದಿಂದ ಹೇಳ್ತೀನಿ. ಇದು ಹಿಂಗೆ ಮುಂದುವರ್ಸ್ಕೊಂಡ್ರೆ ಜನ ನಿಮ್ಗೆ ತಿರಸ್ಕಾರ ಮಾಡ್ತಾರೆ. ಈಗಾಗಲೇ 17 ರಾಜ್ಯದಲ್ಲಿ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಅನ್ನ, ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಿದ್ದಾರೆ. ಇನ್ನೂ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂತ ಏನ್ ಹೇಳೋಣ? ಬಿಟ್ಬಿಡಿ, ಅವ್ರು ಏನಾರ ಹೇಳ್ಕೊಂಡು ಹೋಗ್ಲಿ. ಓಕೆ, ಥ್ಯಾಂಕ್ ಯು ಈಶ್ವರಪ್ಪ ಅವರೇ. ಒಟ್ಟಾರೆ BK ಹರಿಪ್ರಸಾದ್ ಅವರು ಕೊಟ್ಟಂತ ಈ ಹೇಳಿಕೆ ಏನಿದೆ, ಇದ್ರ ಬಗ್ಗೆ ಈಶ್ವರಪ್ಪ ಅವರು ಈಗ ಪ್ರತಿಕ್ರಿಯೆ ಕೊಟ್ಟರು. ಆ ಹೇಳಿಕೆಯನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ. ಅವರು ರಾಮ ಭಕ್ತರು ಅಲ್ಲ, ರಾಮನ ಬಗ್ಗೆ ಅವರಿಗೆ ಗೌರವವೂ ಇಲ್ಲ. ಅಂತವರ ಹೇಳಿಕೆ ನಮಗೆ ಬೇಡವೇ ಬೇಡ ಅನ್ನೋ ಮಾತನ್ನ ಈಶ್ವರಪ್ಪ ಅವರು ಹೇಳಿದ್ರು. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತ ಸಂಭವಿಸಬಹುದು, ಅದರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಇದೆ ಅಂತ BK ಹರಿಪ್ರಸಾದ್ ಕೊಟ್ಟಂತಹ ಹೇಳಿಕೆ ಏನಿದೆ ಬಹಳ ದೊಡ್ಡ ಚರ್ಚೆಗೂ ಕೂಡ ಇದು ಕಾರಣ ಆಗ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ
ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕಾಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.